ಹಾರಿಕಾ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ ಅಖಿಲ್. ಅವಳ ವಿಷಯ ನಾವು ನೋಡ್ಕೋತೀವಿ. ನನ್ಗೆ ಅವಳು ಬೇಡ, ಅದಕ್ಕೆ ವಿಚ್ಛೇದನನೇ ಬೇಕು. ಹಾರಿಕಾಗೂ ವಿಚ್ಛೇದನನೇ ಬೇಕು. ಇವ್ರೆ ಕೇಳ್ಸಾಯ್ತಿಲ್ಲ. ಡಿವೋರ್ಸ್ ಬಗ್ಗೆ ಇವಾಗ ಯಾಕೆ ಅಖಿಲ್? ಆಮೇಲೆ ಯೋಚನೆ ಮಾಡೋಣ. ಮೋಸ ಮಾಡೋ ವ್ಯಕ್ತಿ ಜೊತೆ ನಾನು ಒಟ್ಟಿಗೆ ಬಾಳಕ್ಕಾಗಲ್ಲ ಅಣ್ಣ. ಹಾರಿಕಾ ಬೇಕು ಅಂತ ಹಾಗೆ ಮಾಡಿಲ್ಲ ಅಖಿಲ್. ಆದಿತ್ಯನ ಇನ್ಫ್ಲೂಯೆನ್ಸ್ ಇಂದ ಮಾಡ್ತಿದ್ದಾಳೆ. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ದೆ? ಅಂದ್ರೆ ಅವಳು ನಮಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ತಾನೆ. ನಮ್ಮ ಮೇಲೆ ಅವಳಿಗೆ ಸ್ವಲ್ಪನೂ ಬೆಲೆ ಇಲ್ಲ. ನಾವು ಮಾತ್ರ ಅವಳ ಬಗ್ಗೆ ಯೋಚನೆ ಮಾಡ್ಬೇಕು. ಅದಕ್ಕೆ ಯೋಚನೆ ಮಾಡ್ಬೇಕು ಕಣೋ. ಹಾರಿಕಾನ ನಾವು ಬದಲಾಯಿಸ್ಬೇಕು. ಅವಳು ಬದಲಾಗಲ್ಲ ಅಣ್ಣ. ಅವಳಷ್ಟಕ್ಕೂ ಮನುಷ್ಯಳೇ ಅಲ್ಲ. ಬದ್ಲಾಗ್ದೇ ಇರೋ ಮನುಷ್ಯರೇ ಇಲ್ಲ ಅಖಿಲ್. ಏನೇ ಆದ್ರೂ ಸ್ವಲ್ಪ ಟೈಮ್ ಹಿಡಿಯತ್ತಷ್ಟೇ. ನನ್ನ ಮನ್ಸು ಒಡೆದೋಗಿದ್ದಕ್ಕೆ ಅವಳು ನನಗೆ ಬೇಡ. ಗಡು ಮುಗಿದ ತಕ್ಷಣ ಅವಳನ್ನ ಮನೆಯಿಂದ ಕಳಿಸ್ಬಿಡಿ ಅಣ್ಣ. ಈಗ ಆ ವಿಷಯ ಯಾಕೆ ಅಖಿಲ್? ಆವೇಶ ಪಡ್ದೆ ಆರಾಮಾಗಿರು. ಟೆಂಡರ್ ಸಿಕ್ಕಿರೋ ಖುಷಿಗೆ ಅಕ್ಕ ನಾನು ಸ್ವೀಟ್ ಮಾಡ್ತಿದೀವಿ. ಆಗಿದ ತಕ್ಷಣ ಎಲ್ರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಅಖಿಲ್ ರಿಲ್ಯಾಕ್ಸ್. ಇಟ್ಸ್ ಟೈಮ್ ಫಾರ್ ಪಾರ್ಟಿ. ನಾವೆಲ್ಲ ಸೆಲೆಬ್ರೇಟ್ ಮಾಡೋಣ, ಖುಷಿಯಾಗಿರೋಣ. ಕಮಾನ್. ಮಕ್ಕಳಿಗೋಸ್ಕರ ಏನಾದ್ರೂ ನಗೋ. ಹೇ ಅಖಿಲ್, ನಗೋ ನಗೋ ನಗೋ. ಹೇ ನಗೋ. ಹೇ ನಗೋ 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 ಅಖಿಲ್. ನಗೋ ನಗೋ. ಕಮಾನ್, ನಗು ನಗು ಅಖಿಲ್. ನನ್ ರಾಜನ ಭಯದಿಂದ ಬಚ್ಚಿಟ್ಕೊಳ್ಳೋ ಹಾಗೆ ಮಾಡಿ ನೀವೆಲ್ಲ ಖುಷಿಯಾಗಿ ನಗ್ತಿದ್ದೀರಾ. ನನ್ ರಾಜನ ಮದ್ವೆ ಮಾಡ್ಕೊಂಡು ನಾನು ನಗ್ತೀನಿ. ಟೆಂಡರ್ ಸಿಕ್ತು ಅಂತ ಸಂತೋಷ ಪಡ್ತೀರಾ? ಟೆಂಡರ್ ಸಿಗ್ಲಿಲ್ಲ ಅಂತ ಹಾರಿಕಾ ಏನ್ ಮಾಡ್ತಿದ್ದಾಳೋ? ಆದಿತ್ಯನ್ ಜೊತೆ ಸೇರಿ ಗುಂಡು ಹಾಕ್ತಿದ್ದಾಳೋ ಏನೋ. ₹1 ವ್ಯತ್ಯಾಸದಲ್ಲಿ ಟೆಂಡರ್ ಹೋಯ್ತು. ಜಸ್ಟ್ ₹1. ವಸ್ತು ಅಕ್ಕ ಬೇಕು ಅಂತಲೇ ಆಟ ಆಡ್ತಿದ್ದಾಳೆ ಆದಿತ್ಯ. ನಾವು ₹10 ವ್ಯತ್ಯಾಸದಲ್ಲಿ ಕೋಟ್ ಮಾಡಿದ್ವಿ ಅಂತ ಟಿಟ್ ಫಾರ್ ಟ್ಯಾಟ್ ತರ ಅವಳು ₹1 ವ್ಯತ್ಯಾಸದಲ್ಲಿ ಕೋಟ್ ಮಾಡಿದಾಳೆ. ಈ ಟಿಟ್ ಫಾರ್ ಟ್ಯಾಟ್ ಏನು ಅಂದ್ರೆ? ನೀನ್ ಅವಳಿಗೆ ಸಪೋರ್ಟ್ ಮಾಡ್ತಿದೀಯಾ? ಸಾರಿ, ನನ್ನ ಉದ್ದೇಶ ಅದಲ್ಲ. ಅಷ್ಟಕ್ಕೂ ತಪ್ಪೆಲ್ಲ ನಿಂದೆ. ಕೋಟ್ ಕದಿಬೇಕಾದ್ರೆ ಹುಷಾರಾಗಿರ್ಬೇಕು ತಾನೆ. ಅಷ್ಟು ಕೇರ್ಲೆಸ್ ಆಗಿ ನಿನ್ ಬಟ್ಟೆ ಚೂರ್ನ ಅದ್ ಹೇಗ್ ಅಲ್ಬಿಟ್ ಬಂದೆ? ಅಷ್ಟು ಚಿಕ್ಕ ಸ್ಯಾರಿ ಪೀಸ್ನ ಇಟ್ಕೊಂಡು ವಸ್ತು ಅಕ್ಕ ಇಷ್ಟು ದೊಡ್ಡ ಟೆಂಡರ್ನ ಪಡ್ಕೋತಾಳೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಆದಿತ್ಯ. ಅಷ್ಟಕ್ಕೂ ಅವಳಿಗೆ ಆ ಡೌಟ್ ಬರುತ್ತೆ ಅಂತ ನಾನು ಗೆಸ್ ಕೂಡ ಮಾಡಿಲ್ಲ. ಮಾಡ್ಬೇಕು ಹಾರಿಕಾ. ಯಾಕೆ ಅಂದ್ರೆ ಅಲ್ಲಿರೋದು ಆ ಅಭಿ. ಅವನಿಗೆ 1000 ಕಣ್ಣಿರತ್ತೆ. ಆದ್ರೆ ನನ್ನ ಹಿಡ್ದಿದ್ದು ವಸು ಅಕ್ಕ ಅಲ್ವಾ? ಆರ್ ಯು ಫುಲ್? ವಸು ಯಾರು? ಅಭಿ ವೈಫ್. ಅಭಿ ಬುದ್ಧಿವಂತಿಕೆ ವಸುಗ್ ಬರ್ದೇ ಇರತ್ತಾ? ಅಷ್ಟಕ್ಕ ಆ ವಸುನ ಅದ್ ಹೇಗೆ ಕಡೆಗಣಿಸ್ತೆ ನೀನು? ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಸ್ಪಾಯಿಲ್ ಮಾಡಿದೆ ಹಾರಿಕಾ. ನನಗೆ ನೀನು ತುಂಬಾ ಡಿಸಪಾಯಿಂಟ್ ಮಾಡಿದೆ. ನಿನ್ನ ಈ ಕಂಪ್ನಿಲಿ ಪಾರ್ಟ್ನರ್ ಮಾಡ್ಕೋಬೇಕು ಅಂತಿದ್ದೆ. ನನ್ನ ಸ್ಥಾನ ಆದ್ಮೇಲೆ ನಿಂದೆ ಅನ್ಕೊಂಡಿದ್ದೆ. ನಿನ್ ಕೈಯಾರೆ ನಿನ್ ಫ್ಯೂಚರ್ನ ನೀನೇ ಹಾಳು ಮಾಡ್ಕೊಂಡೆ. ಇನ್ನು ನಿಂಗೆ ಈ ಕೆಲಸ ಬಿಟ್ಟು ಎಕ್ಸ್ಟ್ರಾ ಇನ್ನೇನು ಕೊಡಕ್ಕಾಗಲ್ಲ. ನನ್ನ ಮಾರ್ಕೆಟ್ನಲ್ಲಿ ತಲೆ ಎತ್ತದೇ ಇರೋ ತರ ಮಾಡಿದೆ. ಸಾರಿ ಹಾರಿಕಾ, ನಾನೇನೋ ಕೋಪದಲ್ಲಿ ಹಾಗನ್ಬಿಟ್ಟೆ. ಪ್ಲೀಸ್ ಡೋಂಟ್ ಮೈಂಡ್. ನಿಜವಾಗ್ಲೂ ನಾನು ಫೂಲ್ ಆದಿತ್ಯ, ಈಡಿಯಟ್. ನಾನು ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ. ಅಷ್ಟಕ್ಕೂ ನಾನು ನಿಜವಾಗ್ಲೂ ಅನ್ಫಿಟ್.
ಇಟ್ಸ್ ಓಕೆ. ಎಲ್ಲರೂ ತಪ್ಪು ಮಾಡ್ತಾರೆ. ಇದು ಹೋದ್ರೆ ಹೋಯ್ತು, ಇನ್ನೊಂದು ಈವೆಂಟ್ ಸಿಗತ್ತೆ. ನೀನು ಅಪ್ಸೆಟ್ ಆಗಬೇಡ. ಇಲ್ಲ, ಇದು ನಿಜವಾಗ್ಲೂ ನನಗೆ ತುಂಬಾ ನಿರಾಸೆ ಮಾಡಿದೆ. ಈ ಟೆಂಡರ್ ಇಂದ ನಾನು ಎಲ್ಲಿಗೂ ಹೋಗ್ಬೇಕಾಗಿತ್ತು, ಆದ್ರೆ ಮೊದಲಿಗೆ ಬಿದ್ದೋದೆ. ನನಗೆ ಹೀಗಾಗ್ಬೇಕಾಗಿತ್ತು. ನೀನ್ ಸೋತಿಲ್ಲ ಬೇಬಿ. ನಿನ್ ಕೆಲ್ಸನ ನೀನ್ ಕರೆಕ್ಟಾಗಿ ಮಾಡಿದ್ಯಾ 100%. ನನ್ನ ಮನ್ಸಲ್ಲಿ ನಿನ್ ಪ್ಲೇಸ್ ಯಾವತ್ತೂ ಗ್ರೇಟ್ ಆಗೇ ಇರುತ್ತೆ. ಪ್ಲೀಸ್ ಟ್ರಸ್ಟ್ ಮೀ. ನನ್ನ ಮೇಲೆ ಕೋಪ ಬಂತ? ಸಾರಿ ಹಾರಿಕಾ. ಈ ಟೆಂಡರ್ ಹೋದ್ರೆ ಏನು, ನಾವು ಪಾರ್ಟ್ನರ್ಸ್. ಈ ಕಂಪ್ನಿನೇ ನಮ್ದು, ನಮ್ಮಿಬ್ರದ್ದು. ನಾವು ಹೋಗ್ತಾ ಹೋಗ್ತಾ ಇನ್ನು ತುಂಬಾ ಸಕ್ಸಸ್ ನೋಡ್ತೀವಿ. ಆ ಅಭಿಗೆ ಏಟ್ ಕೊಡ್ತೀವಿ. ಆ ವಸು ನಿನಗೆ ಹೊಡೆದ್ಲ ಅಲ್ವಾ? ಯಾವತ್ತೂ ಒಂದಿನ ಆ ವಸುಗೆ ನೀನ್ ಹೊಡಿತೀಯ. ಪ್ರಾಮಿಸ್, ನಿನ್ನಿಂದ ನಾನು ಹೊಡಿಸ್ತೀನಿ. ಈ ಡ್ರಿಂಕ್ ಕುಡಿ. ಬೇಡ. ಗೆದ್ರು ಸೋತ್ರು ಇದು ನಮ್ ಕಂಪ್ನಿ ಹಾರಿಕಾ. ಗೆದ್ರೆ ಈ ಡ್ರಿಂಕ್ ಅಮೃತ ಆಗಲ್ಲ, ಸೋತ್ರೆ ವಿಷ ಆಗಲ್ಲ. ಆಗಿದ್ನ ಮರೆಯೋಕೆ ಇದೇ ಬೆಸ್ಟ್ ಮೆಡಿಸಿನ್. ಪ್ಲೀಸ್ ಹ್ಯಾವ್ ಇಟ್. ಪ್ಲೀಸ್ ಹಾರಿಕಾ, ಕುಡಿ. ಗುಡ್ ಗರ್ಲ್. ಯು ನೋ ವಾಟ್, ನೀನು ಎಷ್ಟು ಸುಂದರವಾಗಿದ್ಯಾ ಗೊತ್ತಾ? ಬುದ್ಧಿನ ಮತ್ತೆ ಅಂಧನ ಮಿಕ್ಸ್ ಮಾಡಿರೋ ಹುಡುಗಿ ತರ ಇದೆಯಾ? ತಪ್ಪಾಗಿ ಅಖಿಲ್ನ ಮದುವೆ ಮಾಡ್ಕೊಂಡಿದ್ಯಾ, ಆದ್ರೆ ನನ್ನಂತವನಾಗಿದ್ದಿದ್ರೆ ನೀನ್ ಎಲ್ಲೋ ಇರ್ತಿದ್ದೆ. ಆದ್ರೂ ನೋ ಪ್ರಾಬ್ಲಮ್, ನಿನ್ನ ದೊಡ್ಡ ಬಿಸ್ನೆಸ್ ವುಮೆನ್ ಆಗಿ ಮಾಡ್ತೀನಿ. ನಿನಗೆ ನೀನು ಹೆಮ್ಮೆ ಪಡೋ ಥರ, ನಿನ್ನ ನೋಡಿ ನಿನ್ನ ಮನೆಯವರೆಲ್ಲ ಜಲಸಿ ಫೀಲ್ ಆಗೋ ಥರ ಮಾಡ್ತೀನಿ. ಎಂಜಾಯ್ ಪ್ಲೀಸ್. ಕಾಫಿ ತಗೋ ಅಖಿಲ್. ಥ್ಯಾಂಕ್ ಯು ಅದಕ್ಕೆ. ತಗೋ ಅಭಿ. ಥ್ಯಾಂಕ್ ಯು ಅದಕ್ಕೆ. ಅಣ್ಣ ಅಖಿಲ್, ನಾವಿವತ್ತು ಸೆಕ್ರೆಟರಿಯೇಟಿಂಗ್ ಹತ್ರ ಹೋಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಹತ್ರ ಈವೆಂಟ್ ಬಗ್ಗೆ ಮಾತಾಡಬೇಕು. ನಾವ್ಯಾಕೆ ಅಭಿ, ನೀನು ವಸು ಹೋಗಿ ಮಾತಾಡಿ. ಹೌದು ಅಣ್ಣ, ನಾನು ಭಾಸ್ಕರಣ್ಣ ನಮ್ಮ ಆಫೀಸ್ಗೆ ಹೋಗಿ ಈವೆಂಟ್ ಕೆಲಸ ನೋಡ್ತೀವಿ. ನೀನು ವಸು ಹೊತ್ತಿಗೆ ಇಬ್ರು ಅಲ್ಲಿಗೆ ಹೋಗಿ. ನಿಮ್ಮ ಅಣ್ಣನ ಜೊತೆ ಸೆಕ್ರೆಟೇರಿಯಟ್ಗೆ ಹೋಗ್ಬೇಕಾಗಿರೋದು ನಾನಲ್ಲ, ನೀನು ಭಾವ. ನಾಳೆ ನೀವು ಪರಿಚಯ ಮಾಡ್ಕೋಬೇಕಾಗಿರೋದು ತುಂಬಾನೇ ಇದೆ. ಅದು ನಿಮ್ಗೆ ತುಂಬಾ ಮುಖ್ಯ. ನಾವು ಹೋದ್ರೂ ಏನಮ್ಮ ಮಾತಾಡ್ತೀವಿ, ಅಭಿನೇ ಎಲ್ಲ ಮಾತಾಡ್ಬೇಕು. ಇನ್ಮೇಲಿಂದ ನೀವು ಕೂಡ ಮಾತಾಡ್ಬೇಕು ಭಾವ. ನಮ್ಮ ಮನೆಯವ್ರೊಬ್ರೆ ಕಷ್ಟಪಡೋದು ನನಗಿಷ್ಟ ಇಲ್ಲ. ಹೊಸವ್ರೆ, ಅಣ್ಣ ಕ್ಲೈಂಟ್ ಹತ್ರ ತುಂಬ ಚೆನ್ನಾಗೇ ಮಾತಾಡ್ತಾನೆ. ಹೌದು ಅದಕ್ಕೆ, ಭಾಸ್ಕರಣ್ಣ ಕ್ಲೈಂಟ್ಸ್ ಜೊತೆ ಮಾತಾಡೋದನ್ನ ನೀವು ಯಾವತ್ತೂ ನೋಡಿಲ್ಲ. ನೋಡಿದ್ಯಾ ಅಕ್ಕ,
ಭಾವನ್ಗೆ ಇಬ್ರು ತಮ್ಮಂದ್ರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೋ. ಅದಕ್ಕೆ ಅವ್ರು ಮೂವರು ಒಂದು, ನಾವಿಬ್ರು ಒಂದು ವಸು. ಮತ್ತೆ ಹಾರಿಕಾ ಏನು, ಅವಳು ನಿಮ್ಮ ಓರಿಗಿತ್ತಿ ಅಲ್ವಾ, ಬೇರೆ ಅವಳ? ಅವಳನ್ನ ಬೇರೆ ಮಾಡಿ ಮಾತಾಡ್ತಿದ್ದೀರಲ್ಲ. ಅಕ್ಕ ಏನೋ ಮಾತಿಗೆ ಹಾಗಂದ್ರು ಚಿಕ್ಕಮ್ಮ. ನಿಮ್ ಮಾತಿನ ಹಿಂದೆ ಇರೋ ಮರ್ಮ ನನಗೆ ಗೊತ್ತಿಲ್ಲ ಅನ್ಕೋಬೇಡ. ನೀವು ಹಾರಿಕನ್ನ ಬೇರೆ ಮಾಡಬೇಡಿ. ನೀನ್ ಸುಮ್ನೆ ಜಗಳ ಮಾಡ್ಬೇಡ್ವೆ. ಹೌದು, ನೀನೇನೋ ದುಬೈ ಅಂತ ಕನ್ವರ್ಸ್ತಿದ್ಯಂತೆ, ಯಾವಾಗ ಹೋಗ್ತಿದ್ಯಾ? ಇನ್ಯಾವ ದುಬೈ? ಟೆಂಡರ್ನ ನೀವ್ ಎತ್ಕೊಂಡ್ಬಿಟ್ರಲ್ಲ. ದುಬೈಗೆ ಹೋಗಿ ಏನ್ ಮಾಡ್ತೀಯಾ? ಅಲ್ಲಿ ಇಡ್ಲಿ ಮಾಡ್ತೀಯಾ? ನಮಸ್ತೆ ಸರ್. ನಮಸ್ತೆ. ನೀವೇನು ಇಲ್ಲಿ ಬಂದಿದ್ದು? ಹಾರಿಕಾ ಅವ್ರು ಬರಕ್ಕೆ ಹೇಳಿದ್ರು. ಹಲೋ ಮೇಡಮ್. ಹಲೋ ಸರ್, ನಾನು ಹೇಳಿದ್ದೆಲ್ಲ ಪ್ರಿಪೇರ್ ಮಾಡಿದ್ದೀರಾ? ಮಾಡಿದ್ದೀನಿ ಮೇಡಮ್, ಒಂದ್ಸಲ ಚೆಕ್ ಮಾಡಿ. ಎಲ್ಲ ಪರ್ಫೆಕ್ಟ್ ಆಗಿದೆ. ಏನಾದರೂ ಬದಲಾಯಿಸ್ಬೇಕಾ? ಬೇಕಾಗಿಲ್ಲ. ಹಿಯರಿಂಗ್ಗೆ ಈ ಮ್ಯಾಟರ್ ಸಾಕು. ನೀವು ಸ್ಟ್ರಾಂಗ್ ಆಗಿರಿ. ನನಗೆ ಡಿವೋರ್ಸ್ ಸಿಗಲೇಬೇಕು. ಶೂರ್ ಮೇಡಮ್. ನಾಡಿದ್ದು ಫ್ಯಾಮಿಲಿ ಕೋರ್ಟಲ್ಲಿ ಸಿಗೋಣ. ಬರ್ತೀನಿ ಅಭಿ ಅವರೇ. ಸರಿ. ನಿಂತ್ಕೋ ಹಾರಿಕಾ. ಏನು? ಲಾಯರ್ನ ಯಾಕೆ ಕರೆಸಿದ್ದೆ? ಆ ಫೈಲ್ ಏನು? ನನಗೆ ಡಿವೋರ್ಸ್ ಯಾಕೆ ಬೇಕು ಅಂತ ಡೀಟೇಲ್ ಆಗಿ ನನ್ನ ಲಾಯರ್ ಪ್ರಿಪೇರ್ ಮಾಡಿರೋ ಫೈಲ್ ಅದು. ಅವರು ನನ್ನ ಲಾಯರ್ ವಿಶ್ವ. ನಾಡಿದ್ದು ನನ್ನ ಪರವಾಗಿ ಕೋರ್ಟಲ್ಲಿ ವಾದ ಮಾಡ್ತಾರೆ. ಡಿವೋರ್ಸ್ ಯಾಕೆ ಹಾರಿಕಾ? ಏನಕ್ಕ? ಏನು ಗೊತ್ತಿಲ್ಲದೆ ಇರೋ ಥರ ಕೇಳ್ತಿದ್ಯಾ? ನೀನು ಈ ಮನೇಲಿ ತಾನೇ ಇರೋದು. ಅಖಿಲ್ ಜೊತೆ ನಾನು ಇರೋಕ್ಕಾಗಲ್ಲ ಅಂತ 1 ತಿಂಗಳ ಹಿಂದೆನೇ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೆ. ಈ ವಸು ಅಕ್ಕ ಅವ್ರ ಬುದ್ಧಿ ಓಡಿಸಿ ಜಡ್ಜ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಈ 1 ತಿಂಗಳು ನಮ್ಮನ್ನ ಬಲವಂತವಾಗಿ ಒಟ್ಟಿಗೆ ಇರೋ ಥರ ಮಾಡಿದ್ಲಲ್ಲ. ನಾಳೆಗೆ 1 ಮಂತ್ ಕಂಪ್ಲೀಟ್ ಆಗುತ್ತೆ. ನಾಡಿದ್ದೆ ಕೋರ್ಟಲ್ಲಿ ಹಿಯರಿಂಗ್. ಇದೆಲ್ಲ ಗೊತ್ತಿಲ್ಲದೆ ನಿಮ್ಮ ಅಕ್ಕ ಡಿವೋರ್ಸ್ ಯಾಕೆ ಅಂತ ಕೇಳಿಲ್ಲಮ್ಮ. ಅಖಿಲ್ ಪರಿಸ್ಥಿತಿ ನೋಡಿದ್ಮೇಲೂ ನೀನ್ ಡಿವೋರ್ಸ್ ಕೇಳ್ತಿದ್ಯಲ್ಲ ಅಂತ. ಅಖಿಲ್ ಪರಿಸ್ಥಿತಿ ಗೊತ್ತಿರೋದ್ರಿಂದಲೇ ನಾನು ಮತ್ತೆ ಡಿವೋರ್ಸ್ ಕೇಳ್ತಿರೋದು. 1 ಮಂತ್ ಮಾತ್ರ ಅಲ್ಲ, 1 ಇಯರ್ ಟೈಮ್ ಕೊಟ್ರು ಅಖಿಲ್ ಈ ವೀಲ್ ಚೇರಿಂದ ಎದ್ದು ನಡೆಯಲ್ಲ. ಹಾರಿಕಾ, ಯಾಕೆ ಕಿರ್ಸ್ತಿದ್ಯಾ? 1 ತಿಂಗಳಲ್ಲಿ ಅಖಿಲ್ ಎದ್ ನಡೀತಾನೆ ಅಂದ್ಯಲ್ಲ. ಜಡ್ಜ್ ಹತ್ರ 1 ತಿಂಗಳು ಟೈಮ್ ತಗೊಂಡೆ.
ಅಖಿಲ್ ಇನ್ನೂ ನಡೀತಿಲ್ಲ, ಅದಕ್ಕೆ ಹಾರಿಕಾ ವಿಚ್ಛೇದನ ಕೇಳ್ತಿದ್ದಾಳೆ. ಈ 1 ತಿಂಗಳು ಹಾರಿಕಾ ಅಖಿಲ್ಗೆ ಸೇವೆ ಮಾಡ್ಬೇಕು ಅಂತ ಜಡ್ಜ್ ಅವರು ಹೇಳಿದ್ರು. ಅವಳು 1 ದಿನಾನಾದ್ರೂ ಮಾಡಿದಾಳ? ಅಖಿಲ್ನ ಹತ್ರ ಇದು ನೋಡ್ಕೊಂಡಿದ್ದಾಳ? ನೀನ್ ಮಾಡಿರೋ ಮೋಸ ನನಗ್ ಗೊತ್ತಾಗ್ದೇ ಇದ್ದಿದ್ರೆ ನಾನು ಹಾಗೆ ಮಾಡ್ತಿದ್ದೆ ಅಕ್ಕ. ನನ್ನ ಬಲವಂತವಾಗಿ ಗುಲಾಮ್ಳಾಗ್ ಮಾಡ್ಬೇಕು ಅನ್ಕೊಂಡೆ ನೀನು. ನಾನ್ ಯಾಕೆ ಇಲ್ಲಿರ್ಲಿ? ನಿನ್ನ ಗುಲಾಮಳಾಗಿ ಮಾಡಬೇಕು ಅಂತ ನಿಮ್ಮಕ್ಕ ಜಡ್ಜ್ ಹತ್ರ ಟೈಮ್ ತಗೊಳ್ಳಿಲ್ಲ ಹಾರಿಕಾ. ನೀನು ಅಖಿಲು ಒಂದಾಗಲೇಬೇಕು ಅಂತ ಅವ್ರು ಆ ರೀತಿ ಮಾಡಿದ್ದು. ನೀವ್ ಏನ್ ಮಾಡಿದ್ರು ನಾನು ಅಖಿಲ್ ಜೊತೆ ಬಾಳೋದಕ್ಕಾಗಲ್ಲ, ನನ್ನ ಕೈಲಾಗಲ್ಲ. ಅಖಿಲ್ ಎದ್ದು ನಡೆಯೋ ತನಕ ಅಖಿಲ್ನ ನಾವ್ ನೋಡ್ಕೋತೀವಿ ಹಾರಿಕಾ. ನೀನೇನ್ ಅಖಿಲ್ಗೆ ಸೇವೆ ಮಾಡೋ ಅಗತ್ಯ ಇಲ್ಲ. ನನ್ನ ಪ್ರಾಬ್ಲಮ್ ಅಖಿಲ್ಗೆ ಬರೀ ಕಾಲ್ ಹೋಗಿರೋದೊಂದೇ ಅಲ್ಲ, ನಿಮ್ ಯಾರಿಗೂ ಕಣ್ಣು ಇಲ್ದೇ ಇರೋದು ಕೂಡ. ನೀವುಗಳು ನನ್ನ ಸರಿಯಾಗಿ ನೋಡ್ಕೋತಿಲ್ಲ, ನನ್ ಪ್ರತಿಭೆನ ಗುರುತಿಸ್ತಿಲ್ಲ. ಮನೆ ಉಸ್ತುವಾರಿ, ಆಫೀಸಲ್ಲಿ ಅಧಿಕಾರ ಎಲ್ಲ ನಿಂಗೆ ಕೊಡ್ತೀವಿ ಅಂತ ಹೇಳಿದ್ವಲ್ಲಮ್ಮ. ನನಗೆ ನಿಮ್ ಭಿಕ್ಷೆ ಬೇಕಾಗಿಲ್ಲ ಬಾವ. ನನಗ್ ಬೇಕಾಗಿರೋದನ್ನ ನಾನು ಆಚೆ ಸಂಪಾದನೆ ಮಾಡ್ಕೋತೀನಿ. ಆದಿತ್ಯ ಅಂತ ನಂಬಿಕಸ್ಥ ವ್ಯಕ್ತಿ ಅಲ್ಲಮ್ಮ. ಯಾಕ್ ಭಾವ? ಅವನ್ ನಿಮಗ್ ಶತ್ರು ಅಂತಾನಾ? ನಿಮ್ ಶತ್ರುತ್ವಕ್ಕೂ ನನಗೂ ಸಂಬಂಧ ಇಲ್ಲ. ಆದಿತ್ಯ ನನ್ ಟ್ಯಾಲೆಂಟ್ನ ಗುರುತಿಸಿದಾನೆ. ನೀನೀ ಮನೆಯಿಂದ ಹೊರಗಡೆ ಹೋಗಿದ್ ಮರುಕ್ಷಣನೇ ಆದಿತ್ಯ ಅವನ ಆಫೀಸಿಂದ ನಿನ್ನ ಓಡಿಸ್ತಾನೆ ಹಾರಿಕಾ. ಅಂದ್ರೆ ಆದಿತ್ಯ ನನ್ನನ್ನ ಈ ಮನೆಯವಳು ಅಂತ ಬೆಲೆ ಕೊಡ್ತಿದ್ದಾನೆ ಅಂತಿದ್ಯಾ? ಹೌದು ಕಣೆ, ನೀನು ಈ ಮನೆಯೊಳು ಆಗದೆ ಇದ್ದಿದ್ರೆ ನಿನಗೆ ಯಾವ ಬೆಲೆನೂ ಸಿಗ್ತಿರ್ಲಿಲ್ಲ. ನೀನು ಅಭಿಯಣ್ಣನ ನಾದ್ನಿ ಆಗಿರೋದ್ರಿಂದಲೇ ಆ ಆದಿತ್ಯ ನಿನಗೆ ಕೆಲಸ ಕೊಟ್ಟಿದ್ದು. ಸಂಸ್ಕೃತಿ ಇವೆಂಟ್ ಸೀಕ್ರೆಟ್ಸ್ ಇರಿಸ್ಕೊಳ್ಳೋಕೆ ಅವನು ನಿನ್ನ ಆಫೀಸಲ್ಲಿ ಇಟ್ಕೊಂಡಿದ್ದಾನೆ. ಅವನು ನಿನ್ನಿಂದ ಕೆಲಸ ಮಾಡಿಸ್ಕೋತಿಲ್ಲ, ಚೀಟಿಂಗ್ ಮಾಡಿಸ್ತಿದ್ದಾನೆ. ಟೆಂಡರ್ ಕೋರ್ಟ್ಸ್ಗೋಸ್ಕರ ಸ್ವಂತ ಮನೆಯಲ್ಲೇ ಕಳ್ತನ ಮಾಡಿದ್ಯಲ್ಲ ನೀನು. ನಿನ್ನಂತೊಳನೆ ಏನು ಮಾಡಿದ್ರು ಪಾಪ ಬರಲ್ಲ. ಹೀಗ ಅವಮಾನ ಮಾಡ್ತಿರೋದ್ರಿಂದಲೇ ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಂಡಿರೋದು. ಹೊರಟೋಗೋ, ಇಲ್ಲಿ ಯಾರೂ ನಿನ್ನ ತಡೆಯಲ್ಲ. ನಾಡಿದ ತನಕ ಯಾಕೆ, ಇವತ್ತೇ ಈ ಕ್ಷಣನೇ ಹೊರಟೋಗು. ನಮ್ಮ ಮನೆಯಿಂದ ನಮ್ಮ ಲೈಫಿಂದ ಹೊರಟೋಗು. ಆವೇಶ ಪಡ್ಬೇಡ ಅಖಿಲ್, ದುಡುಕ್ಬೇಡ. ಅತ್ತಿಗೆ ಅವಳು ನನಗೆ ಬೇಕಾಗಿಲ್ಲ. ಅವಳನ್ನ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಈಗಲೇ ಕಳಿಸ್ಬಿಡಿ. ಅವಳ ಬ್ಯಾಗ್ನ ಆಚೆ ಹಾಕ್ಬಿಡಿ. ಅಖಿಲ್ ನಿಲ್ಸು, ನಾವು ಹಾರಿಕಾ ಹತ್ರ ಮಾತಾಡ್ತಾ ಇದೀವಲ್ಲ. ಅತ್ತಿಗೆ ಅವಳು ಮನುಷ್ಯಳಾಗಿದ್ರೆ ಮಾತಾಡ್ಬೋದು, ಆದ್ರೆ ಅವಳು ಮೃಗ. ಅವಳ ಹತ್ರ ಮಾತಾಡೋದು ವೇಸ್ಟ್. ಹೌದಾ? ಹಾಗಾದ್ರೆ ಈಗ್ಲೇ ಹೊರಟೋಗ್ತೀನಿ. ಈಗ ನೀನ್ ಹೇಳಿರೋ ಮಾತೆಲ್ಲ ನಾಡಿದ್ದು ಕೋರ್ಟ್ಗೆ ಬಂದು ಹೇಳು. ನಾನ್ ನಿನಗ್ ಬೇಕಾಗಿಲ್ಲ ಅಂತಾನೂ ಹೇಳು. ಹೇಳ್ತೀನಿ. ಕೋರ್ಟ್ಗೆ ಮಾತ್ರ ಅಲ್ಲ, ಎಲ್ಲಿಗೆ ಬಂದು ಹೇಳು ಅಂದ್ರೂ ಇದೇ ಮಾತು ಹೇಳ್ತೀನಿ. ನೀನ್ ಹೇಳ್ಬೇಕಾದನ್ನ ಹೇಳಿ, ನನಗ್ ಕೊಡ್ಬೇಕಾದನ್ನ ಕೊಡು, ಹೊರಟೋಗ್ತೀನಿ. ಇಲ್ಲಿರ್ಬೇಕು ಅಂತ ನನಗೂ ಆಸೆ ಇಲ್ಲ. ನಿನಗೇನ್ ಬೇಕು ತಗೊಂಡೋಗು, ಮತ್ತೆ ಈ ಮನೆ ಹೊಸಲು ತೊಳಿಬೇಡ. ಅಖಿಲ್, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರು. ನನ್ನ ಕೈಲಿ ಆಗ್ತಿಲ್ಲ ಅಣ್ಣ. ಅವಳು ನನ್ನ ಕಣ್ಣು ಮುಂದೆ ಇದ್ರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ನಿನ್ನ ಕೈಲಾದ್ರೆ ಸಾಯಿಸು, ಅದೊಂದೇ ಕಮ್ಮಿ ಆಗಿರೋದು. ನಿನಗೆ ಗಂಡ ಆಗಿರೋದಕ್ಕಿಂತ ನಿನ್ನ ಸಾಯಿಸಿ ಕೊಲೆಗಾರಾಗಿ ಜೈಲಲ್ಲಿರೋದೇ ವಾಸಿ. ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಪ್ರತಿದಿನ ನನಗೆ ಪ್ರತ್ಯಕ್ಷವಾಗಿ ತೋರಿಸ್ತಾನೆ ಇದೆಯಾ? ತಪ್ಪು ನಿಂದಲ್ಲ, ನಾನು ಮಾಡಿದ್ದು. ನಿನ್ನ ಪ್ರೀತಿಸಿ ಒಂದ್ಸಲ, ಮದುವೆ ಮಾಡ್ಕೊಂಡು ಇನ್ನೊಂದ್ಸಲ. ಇಷ್ಟು ದಿನ ನಿನ್ನ ಸಹಿಸ್ಕೊಂಡು ಪ್ರತಿ ಸಲ ನಾನು ತಪ್ಪು ಮಾಡ್ತಾನೆ ಇದ್ದೀನಿ.
ಆ ತಪ್ಪು ನಮ್ಮತ್ತೆ ಮಾಡಲ್ಲ. ಈಗಲೇ ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ನನ್ನನ್ನ ಯಾರಾದ್ರೂ ತಡೆದ್ರಿ ಅಂದ್ರೆ ನನ್ನ ಮೇಲಾಣೆ. ಈ ಕ್ಷಣದಿಂದ ನಿಮ್ಮ ಜೊತೆ ಈ ಮನೆ ಜೊತೆ ಯಾವ ಸಂಬಂಧನೂ ಇಲ್ಲ. ಇನ್ನು ನೀವು ಯಾರೋ ನಾನ್ ಯಾರೋ. ಈ ಮನೆಯಿಂದ ನಾನು ಹೋದ್ಮೇಲೆ ನಿಮ್ಗಳಿಗೆ ಏನೇ ಆದ್ರೂ ನನಗೆ ಸಂಬಂಧ ಇಲ್ಲ.